ನಮಸ್ತೆ ವೀಕ್ಷಕರೇ, ಗುಡ್ ಮಾರ್ನಿಂಗ್. ನಾನಿವಾಗ ಹಸಿಕಾಯ್ದು ಚಟ್ನಿ ಮಾಡ್ತೀನಿ. ಮಹಾರಾಷ್ಟ್ರ ಕಡೆ ತೇಜ ಅಂತ ಕರೀತಾರೆ, ನಮ್ಮ ಕಡೆ ಈ ಕಡೆ ನಾವು ಹಸಿಕಾಯಿ ಚಟ್ನಿ ಅಂತ ಕರಿತೀವಿ. ಇವಾಗ ಏನು ಮಾಡೀನಿ, ಒಂದು 20-25 ಮೆಣಸಿನ್ಕಾಯಿ ನಮಗೆ ಎಷ್ಟು ಸಾಕು, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡೀನಿ. ತೊಗೊಂಡೀನಿ ನಾನು ಮೆಣಸಿನ್ಕಾಯಿನ ತೊಗೊಂಡೀನಿ. ಇವಾಗ ಮೆಣಸಿನ್ಕಾಯಿ ಇವು ಖಾರ ಕಡಿಮೆ ಇರ್ತಾವೆ, ಸ್ವಲ್ಪ ಬಿಳಿ ಕಲರ್ನ್ಯಾಗ ಸ್ವಲ್ಪ ಬೆಳ್ಳಗೆ ಬರ್ತೈತಿ. ಇದು ಕಾಯಿ ಕಡಿಮೆ, ಖಾರ ಕಡಿಮೆ ಇರ್ತೈತಿ ಈ ಕಾಯಿ. ಅದಕ್ಕೆ ಇದನ್ನು ತೊಗೊಂಡೀನಿ. ಇವಾಗ ನಾನು ಇದನ್ನೇನು ಮಾಡ್ತೀನಿ, ಎಣ್ಣೆ ಹಾಕಿ ಸರಿಯಾಗಿ ಹುರ್ಕೋತೀನಿ. ಇವಾಗ ಇದನ್ನು ಸರಿಯಾಗಿ ಹುರ್ಕೋತೀನಿ. ಇದ್ರ ಜೊತೆಗೇನೆ ಎಲ್ಲದನ್ನು ನಾನು ಹುರ್ಕೋತೀನಿ. ನಾನು ಒಂದು ಬೆಳ್ಳುಳ್ಳಿ ಗಡ್ಡಿ ತೊಗೊಂಡೀನಿ, ಅದನ್ನು ಇದ್ರೊಳಗೆ ಹಾಕಿ ಹುರ್ಕೋತೀನಿ. ಬೆಳ್ಳುಳ್ಳಿ ಗಡ್ಡಿ ತೊಗೊಂಡೀನಿ, ಇದ್ರಾಗ ಹಾಕಿ ಹುರ್ಕೋತೀನಿ. ಒಂದು ಜೊತೆ ಕರಿಬೇವು, ಒಂದು 2 ಪೀಸು ಶುಂಠಿ ತೊಗೊಂಡೀನಿ, ಅದನ್ನು ಇದ್ರಾಗ ಹಾಕಿ ಹುರ್ಕೋತೀನಿ. ಇಲ್ಲಿ 1-2-3 ಪೀಸ್ ಇಷ್ಟು ಸೈಜು ನಾನು ಹುಣ್ಸೆಹಣ್ಣು ತೊಗೊಂಡೇನಿ. ಹುಣ್ಸೆಹಣ್ಣನ್ನು ಇದ್ರಾಗ ಹಾಕಿ ಹುರ್ಕೋತೀನಿ. ಇಷ್ಟು ಶೇಂಗಾ, ಇದು ಕೊತ್ತಂಬರಿ, ಇಷ್ಟೆಲ್ಲ ಹುರ್ಕೊಂಡಿದ್ದನ್ನು ನಾನೇನು ಮಾಡ್ತೀನಿ, ಈ ಮಿಕ್ಸಿಗೆ ಹಾಕ್ಕೋತೀನಿ. ಹಾಕ್ಕೊಂಡು ಇವಾಗ ಇದಕ್ಕೆ ಏನು ಮಾಡ್ತೀನಿ, 1 ಟೀ ಸ್ಪೂನಷ್ಟು ಉಪ್ಪು ಹಾಕಿದೆ. ಆಮೇಲೆ ಇದಕ್ಕೆ ನಾನು ನೀರು ಹಾಕೋಂಗಿಲ್ಲ. ಈ ಚಟ್ನಿಗೆ ನಾನು ನೀರು ಹಾಕಲಿಲ್ಲ. 2 ಚಮಚ ಎಣ್ಣೆ ಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂಡೆ. ಹಸಿಕಾಯಿ ಚಟ್ನಿ ರೆಡಿ ಆಯ್ತು. ಇದು ಟೇಸ್ಟ್ ಆಗ್ತತಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅಲ್ಲ, ಕರಿಬೇವು, ಕೊತ್ತಂಬರಿ, ಹುಣಸೆ ಹಣ್ಣು, ಶೇಂಗಾ ಸ್ವಲ್ಪ ಹಾಕಬೇಕು. ಹಾಕಿ
ಉಪ್ಪು ಹಾಕಿ 2 ಚಮಚ ಎಣ್ಣೆ ಹಾಕಿ ಇದನ್ನು ಮಿಕ್ಸಿಗೆ ಹಾಕಬೇಕು. ಹಾಕೋದ್ರಿಂದ ಏನಾಗ್ತೈತಿ, ಇದು ಹಸೆಕಾಯಿ ಚಟ್ನಿ ರೆಡಿ ಆಕೈತಿ. ಇದು ಈ ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಇದು ರುಚಿ ಆಕೈತಿ. ಅನ್ನಕ್ಕೂ ಇದು ಭಾಳ ರುಚಿ ಆಕೈತಿ.